ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗತ್ತಂತ ಸ್ವಾಗತ. ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ನಮ್ಮ ಡೈಲಿ ಲೈಫಲ್ಲಿ ನಮ್ಮ ಕಿಚನ್ನಲ್ಲಿ ಕೆಲವೊಂದು ಸಿಂಪಲ್ ಸ್ಟೆಪ್ಸನ್ನು ಅಳವಡಿಸ್ಕೊಂಡು ಹೇಗೆ ಪ್ಲಾಸ್ಟಿಕ್ಕನ್ನು ರೆಡ್ಯೂಸ್ ಮಾಡ್ಬೋದು ಯೂಸೇಜನ್ನು ಅಂತ ಹೇಳ್ತಿದ್ದೀನಿ. ಯಾವುದನ್ನು ಒಂದೇ ಸ್ಟೆಪ್ಪಲ್ಲಿ ನಮ್ಮ ಕೈಲಿ ತೆಗೆದು ಹಾಕೋಕ್ಕೆ ಸಾಧ್ಯ ಇಲ್ಲ, ಆದರೆ ವಿ ಕ್ಯಾನ್ ರೆಡ್ಯೂಸ್ ಇಟ್. ಫಸ್ಟ್ ನಾವು ಯೂಸ್ ಮಾಡುವಂಥ ಪ್ಲಾಸ್ಟಿಕ್ ಬಾಟಲ್ಸನ್ನು ನಾವು ಆಲ್ಮೋಸ್ಟ್ ಇನ್ ಎವ್ರಿ ಕಿಚನ್ ಪ್ಲಾಸ್ಟಿಕ್ ಬಾಟಲ್ಸ್ ಇದ್ದೇ ಇರುತ್ತೆ, ಒನ್ ಆರ್ ದ ಅದರ್ ಫಾರ್ಮ್ಸಲ್ಲಿ. ಅದರಲ್ಲಿ ಇಂಪಾರ್ಟೆಂಟಾಗಿ ನೀರು ಕುಡಿಯೋಕ್ಕೆ ಅಂತ ಉಪಯೋಗಿಸುವಂಥ ಈ ಪ್ಲಾಸ್ಟಿಕ್ ಬಾಟಲ್ಸ್ನ ಇದನ್ನು ಬದಲಾಯಿಸಿ ಸ್ಟೀಲ್ ಬಾಟಲ್ಸನ್ನು ಯೂಸ್ ಮಾಡ್ಬೋದು. ಈ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಬಿಸಿ ನೀರು ಹಾಕೋದಾಗಲಿ, ತಂಪು ನೀರು ಹಾಕೋದಾಗಲಿ, ಅದನ್ನು ಲಾಂಗ್ ಟರ್ಮಲ್ಲಿ ಇಟ್ಕೊಂಡು ಕುಡಿಯೋದಾಗಲಿ, ಇದೆಲ್ಲ ಆರೋಗ್ಯಕ್ಕೆ ತುಂಬ ಹಾನಿಕರ ಆಗಿದೆ. ಈ ಥರದ್ದು ಸ್ಟೀಲ್ ಬಾಟಲ್ಸನ್ನು ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ, ಮತ್ತು ಪ್ಲಾಸ್ಟಿಕ್ಕನ್ನು ನಾವು ರೆಡ್ಯೂಸ್ ಮಾಡ್ದಂಗೂ ಆಗುತ್ತೆ. ಇದನ್ನು ರೀಯೂಸ್ ಮಾಡ್ಬೋದು, ಕ್ಲೀನ್ ಚೆನ್ನಾಗಿ ಮಾಡ್ಕೊಬೋದು ಇದನ್ನೆಲ್ಲ. ಸೊ ಇದು ಬೆಟರ್ ಆಪ್ಷನ್ನು. ನೆಕ್ಸ್ಟು ನಾವು ರೀಯೂಸಬಲ್ ಬ್ಯಾಗ್ಸನ್ನು ಯೂಸ್ ಮಾಡಬಹುದು ಅಲ್ವಾ. ಈ ಪ್ಲಾಸ್ಟಿಕ್ ಬ್ಯಾಗ್ಸ್ ಬದಲಿ ರೀಯೂಸಬಲ್ ಬ್ಯಾಗ್ಸು, ಫಾರ್ ಎಕ್ಸಾಂಪಲ್ ಈ ಥರ ಪ್ಲಾಸ್ಟಿಕ್ಸು ಇದನ್ನು ಯೂಸ್ ಮಾಡೋ ಬದಲು ನಾವು ಹೊರಗಡೆ ಹೋದಾಗ ಕ್ಯಾರಿ ಮಾಡೋಕ್ಕೆ ಏನಾದರೂ ಒಂದು ಸಾಮಾನು ತೊಗೊಂಬರೋಕ್ಕೆ ಹೋದಾಗ ಈ ಥರ ಬ್ಯಾಗ್ಸನ್ನು ಅಂಗಡಿಯಿಂದ ತರೋ ಬದಲು ನಮ್ಮದೇ ಆದಂತಹ ರೀಯೂಸಬಲ್ ಬ್ಯಾಗ್ಸನ್ನು ಯೂಸ್ ಮಾಡ್ಬೋದು. ಯಾವುದು ಈ ಕೆಲವೊಂದು ಶಾಪ್ಸಲ್ಲಿ ಈ ಥರ ಬ್ಯಾಗ್ ಸಿಗುತ್ತೆ, ಒಂದು ₹50 ₹100 ಆಗಿರುತ್ತೆ. ತುಂಬ ಸ್ಟರ್ಡಿ ಆಗಿರುತ್ತೆ ಈ ಬ್ಯಾಗ್ಸು. ಇದನ್ನು ಯೂಸ್ ಮಾಡೋದ್ರಿಂದ ಎನ್ವಿರಾನ್ಮೆಂಟಿಗೆ ಯಾವುದೂ ಹಾನಿ ಇಲ್ಲ. ಇದು ಕೊಳೆ ಆಗುತ್ತೆ ಅನ್ನೋದಿದ್ರೆ ವಾಶ್ ಮಾಡಿ ನಾವು ಯೂಸ್ ಮಾಡ್ಬೋದು. ಈ ಥರ ಸಣ್ಣ ಬ್ಯಾಗ್ಸ್ ಇಟ್ಕೊಂಡ್ರೆ ನಾವು ಇಲ್ಲೇ ಸಣ್ಣ ಪುಟ್ಟ ಏನಾದರೂ ತೊಗೊಂಬರೋಕ್ಕೆ ಯೂಸ್ ಮಾಡ್ಬೋದು. ಇದನ್ನು ಕೂಡ ಈಸಿಯಾಗಿ ರೀಪ್ಲೇಸ್ ಮಾಡುವಂಥ ವಸ್ತು ಇದು. ನೆಕ್ಸ್ಟು ನಾವು ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಫುಡ್ ಹಾಕ್ತೀವಿ, ಮತ್ತು ಮಕ್ಕಳಿಗೆ ಅದೇ ಕಂಟೈನರ್ಸಲ್ಲಿ ಹಾಕ್ಬಿಟ್ಟು ಅದನ್ನೇ ಸ್ಕೂಲಿಗೆ ಕಳಿಸ್ತೀವಿ. ನಾವು ಕಂಟೈನರ್ಸಲ್ಲಿ ಫುಡ್ ಹಾಕಿ ಫ್ರಿಡ್ಜಲ್ಲೆಲ್ಲ ಇಡೋದು, ಇದನ್ನೆಲ್ಲ ಮಾಡಬಾರ್ದು. ಈ ಥರ ಪ್ಲಾಸ್ಟಿಕ್ ಕಂಟೈನರ್ಸಲ್ಲೆಲ್ಲ ಫುಡ್ ಹಾಕೋದಾಗಲಿ, ಅಂದರೆ ಬಿಸಿ ಆಹಾರ ಹಾಕೋದೆಲ್ಲ ಇದು ಆರೋಗ್ಯಕ್ಕೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಅದಕ್ಕೆ ನಾವು ರೀಪ್ಲೇಸ್ ಮಾಡ್ಬೋದು ಅಂತಂದರೆ ಸ್ಟೀಲ್ ಬಾಕ್ಸಸ್, ವೆರಿ ಈಸಿ ಟು ಯೂಸ್, ವೆರಿ ಕನ್ವಿನಿಯೆಂಟ್, ರೀಯೂಸಬಲ್ ಆಗಿರುತ್ತೆ. ನೀವು ಎಷ್ಟು ವರ್ಷ ಯೂಸ್ ಮಾಡಿದ್ರೂ ಅದೇನೂ ಹಾಳಾಗೋದಿಲ್ಲ. ಅದರ್ವೈಸ್ ನಾವು ಈ ಗ್ಲಾಸ್ ಕಂಟೈನರ್ಸನ್ನು ಸಹ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಬಿಸಿ ಆಹಾರನ ಇದರೆಲ್ಲ ಹಾಕಿದ್ರೂ ಖಂಡಿತವಾಗ್ಲೂ ಆರೋಗ್ಯಕ್ಕೆ ಯಾವುದೇ ದುಷ್ಪರಿಣಾಮ ಬೀರೋದಿಲ್ಲ. ಇದನ್ನು ಯೂಸ್ ಮಾಡಿ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ನೆಕ್ಸ್ಟು ನಮ್ಮ ಮನೇಲಿ ಎಲ್ಲರ ಮನೆಯಲ್ಲಿ ಇರುವಂತಹ ಆಯಿಲ್ ಡಿಸ್ಪೆನ್ಸರ್ಸು. ಈ ಆಯಿಲ್ ಡಿಸ್ಪೆನ್ಸರಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಆಯಿಲ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತಂದು ಹಾಗೆ ಆ್ಯಸ್ ಇಟ್ ಈಸ್ ಇಟ್ಬಿಡ್ತೀವಿ. ಅದ್ರ ಬದಲು ಇದನ್ನು ರೀಪ್ಲೇಸ್ ಮಾಡಿ ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡ್ರೆ ಇದು ತೊಳೆಯೋಕ್ಕೂ ಈಸಿ, ನಿಮಗೆ ವಾಶ್ ಮಾಡ್ಕೊಬೋದು. ನಿಮಗೆ ಯಾವಾಗ ಬೇಕೋ ಆವಾಗ ಇದರಲ್ಲಿ ಆಯಿಲ್ಸನ್ನು ಸ್ಟೋರ್ ಮಾಡೋದ್ರಿಂದ ನಿಮಗೆ ಕನ್ವೀನಿಯೆಂಟ್ ಇರುತ್ತೆ, ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ. ನೆಕ್ಸ್ಟು ನಾನು ಸಾಲ್ಟೆಲ್ಲ ಇಂಥ ಕಂಟೈನರ್ಸಲ್ಲಿ, ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಹಾಕಿ ಯೂಸ್ ಮಾಡ್ತಿದ್ದೆ. ನನಗೆ ಅದಾದ ನಂತರ ತಿಳುವಳಿಕೆ ಬಂದಿದ್ದೇನಂತಂದರೆ ಸಾಲ್ಟನ್ನೆಲ್ಲ ಆ ಥರದ್ರಲ್ಲಿ ಹಾಕಿ ಇಡಬಾರ್ದು ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಅಂತ. ಅದಕ್ಕೆ ನಾವು ರೀಪ್ಲೇಸ್ ಮಾಡುವಂಥದ್ದು ಸೆರಮಿಕ್ ಜಾರ್ಸು. ಈ ಜಾರ್ಸಲ್ಲಿ ಸಾಲ್ಟೆಲ್ಲ ಹಾಕಿ ಇಡೋದ್ರಿಂದ ಚೆನ್ನಾಗಿರುತ್ತೆ, ಒಳ್ಳೆ ಲುಕ್ಕು ಇರುತ್ತೆ, ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದಾಗಿರುತ್ತೆ. ನೆಕ್ಸ್ಟು ನಾವು ಪ್ರತಿದಿನ ಸ್ಟೋರ್ ಮಾಡೋ ಕಂಟೈನರ್ಸು ಎಲ್ಲದೂ ಒಮ್ಮೆಲೆ ನಾವು ಪ್ಲಾಸ್ಟಿಕ್ ಕಂಟೈನರ್ಸಿಂದ ಗ್ಲಾಸ್ ಕಂಟೈನರ್ಸ್ ಸಾಧ್ಯ ಆಗಲ್ಲ ರೀಪ್ಲೇಸ್ ಮಾಡೋಕ್ಕೆ ಅನ್ನೋದಾದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಏನು ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಈಗ ಕೆಲವೊಂದು ಬಾಟಲ್ ಸಿಗುತ್ತೆ, ಈ ಘೀ ಬಾಟಲ್ಸು, ಆಮೇಲೆ ಈ ಕಾಫಿ ಬಾಟಲ್ಸು, ಅದನ್ನೆಲ್ಲ ನಾನು ಯೂಸ್ ಮಾಡಿ ಬಿಸಾಕೋದಿಲ್ಲ, ಅದನ್ನು ನಾನು ರೀಯೂಸ್ ಮಾಡ್ತೀನಿ. ಅದನ್ನೆಲ್ಲ ವಾಶ್ ಮಾಡಿ ಕ್ಲೀನಾಗಿ ತೊಳೆದ್ಬಿಟ್ಟು ಅದರಲ್ಲಿ ಬೇರೆ ಫುಡ್ ಐಟಮ್ಸು ಅಥವಾ ಗ್ರೇನ್ಸು ಅದನ್ನೆಲ್ಲ ಹಾಕಿ ಯೂಸ್ ಮಾಡೋಕ್ಕೆ ತುಂಬ ಕನ್ವೀನಿಯೆಂಟ್ ಇರುತ್ತೆ. ಈ ಪಿಕ್ಕಲ್ ಜಾರ್ಸು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ, ರೀಯೂಸ್ ಮಾಡ್ಬೋದು. ಕೆಲವೊಂದು ಈಗ ತೋರಿಸ್ತಿರೋದು ನಾನು ಬೈ ಮಾಡಿದ್ದೆ, ಆ ಕಡೆ ಮತ್ತು ಈ ಕಡೆ ಇರೋವಂಥ ಎರಡನ್ನು. ಉಳಿದಿದ್ದೆಲ್ಲ ನಾನು ಹೀಗೆ ರೀಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕು ಅನ್ನೋದಾದರೆ ನೀವು ಗ್ಲಾಸ್ ಕಂಟೈನರ್ಸನ್ನೇ ಯೂಸ್ ಮಾಡಿಬಿಟ್ಟು ತೊಗೊಳ್ಬಹುದು. ಶಾಪಿಗೆ ಹೋಗಿಬಿಟ್ಟು ಈ ಪ್ಲಾಸ್ಟಿಕ್ ಕಂಟೈನರ್ಸಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಸ್ಟೆಪ್ ಬೈ ಸ್ಟೆಪ್ಪು ಗ್ಲಾಸ್ ಕಂಟೈನರ್ಸನ್ನು ಒಂದೊಂದೇ ಅಥವಾ ಎರಡು ರಿಪ್ಲೇಸ್ ಮಾಡೋದು, ಈ ಥರ ಮಾಡಿದ್ರೆ ನಮ್ಮ ಮನೆಯಲ್ಲಿ ಅರೇಂಜ್ಡಾಗೂ ಚೆನ್ನಾಗಿ ಕಾಣುತ್ತೆ, ಪ್ಲಸ್ ಚೆನ್ನಾಗಿ ಆರ್ಗನೈಸ್ಡ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇನ್ನೊಂದು ಮೇನ್ ಥಿಂಗ್ ಅಂತಂದರೆ ಈ ಥರ ಚಾಪಿಂಗ್ ಬೋರ್ಡ್ಸು,
ಚಾಪಿಂಗ್ ಬೋರ್ಡ್ಸು ನಿಮಗೆ ಪ್ಲಾಸ್ಟಿಕ್ ಅಂತೂ ಗೊತ್ತಿದೆ, ಆ ಮೈಕ್ರೋ ಪ್ಲಾಸ್ಟಿಕ್ಸ್ ಎಲ್ಲ ಫುಡ್ಡಲ್ಲಿ ಸೇರಿಕೊಂಡು ಇಟ್ ವಿಲ್ ಕಾಸ್ ಹೆಲ್ತ್ ಇಶ್ಯೂಸ್ ಅಂತ ನಮಗೆ ಈಗಾಗಲೇ ಅವೇರ್ನೆಸ್ ಇದೆ. ಅದಕ್ಕೆ ಏನು ಮಾಡ್ಬೋದು ಅಂತಂದರೆ ವುಡನ್ ಯೂಸ್ ಮಾಡ್ಬೋದು. ಅದರ್ವೈಸ್ ಈ ಥರ ಸ್ಟೀಲ್ ಚಾಪಿಂಗ್ ಬೋರ್ಡ್ಸ್ ಆರ್ ದ ಬೆಸ್ಟ್ ಆಪ್ಷನ್ಸ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ನವೇಡೇಸ್. ತುಂಬಾ ಚೆನ್ನಾಗಿರುತ್ತೆ, ಈಸಿ ಟು ಯೂಸು, ಓಡರ್ಲೆಸ್ಸು, ಕ್ಲೀನಾಗಿ ಕ್ಲೀನ್ ಮಾಡ್ಕೊಬೋದು, ಯಾವುದೇ ಸ್ಟೇನ್ಸ್ ಉಳಿಯೋದಿಲ್ಲ, ಯಾವುದೇ ವಾಸನೆ ಉಳಿಯೋದಿಲ್ಲ ಇದರಲ್ಲಿ. ಈ ಪರ್ಟಿಕ್ಯುಲರ್ ಸ್ಟೇನ್ಲೆಸ್ ಸ್ಟೀಲ್ ಚಾಪಿಂಗ್ ಬೋರ್ಡ್ ಜೊತೆಗೆ ನನಗೆ ರೋಲಿಂಗ್ ಪಿನ್ ಕೂಡ ಸಿಕ್ಕಿದೆ. ಇದನ್ನು ನಾನು ಚಪಾತಿ ಪೂರಿ ಎಲ್ಲ ಲಟ್ಟಿಸ್ಕೊಳ್ಳೋಕ್ಕೆಲ್ಲ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇದರದ್ದು. ನೆಕ್ಸ್ಟು ನಮಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ರೀಪ್ಲೇಸ್ ಮಾಡುವಂಥದ್ದು. ಅದರಲ್ಲಿ ಒಂದೇನಂತಂದರೆ ಈ ಥರ ಪ್ಲಾಸ್ಟಿಕ್ ಕಪ್ಸು, ಈ ಥರದ್ದೆಲ್ಲ ಖಂಡಿತವಾಗ್ಲೂ ಯೂಸ್ ಮಾಡಬೇಡಿ. ಇದ್ರ ಬದಲು ನಿಮಗೆ ಸ್ಟೀಲ್ ಕಪ್ಸು, ಸೆರಾಮಿಕ್ ಕಪ್ಸು, ಆಮೇಲೆ ಗ್ಲಾಸ್ ಕಪ್ಸು, ಈ ಥರದ್ದೆಲ್ಲ ತುಂಬ ಅವೈಲೇಬಲ್ ಇದೆ. ಇದಕ್ಕೆ ಖಂಡಿತವಾಗ್ಲೂ ಇವನ್ನೆಲ್ಲ ರೀಪ್ಲೇಸ್ ಮಾಡ್ಬೋದು. ಅದಾದ ನಂತರ ಇನ್ನು ಕೆಲವೊಂದು ಆಪ್ಷನ್ಸ್ ಅಂತಂದರೆ ಈ ಸ್ಪೂನ್ಗಳಲ್ಲಿ ಪ್ಲಾಸ್ಟಿಕ್ ಸ್ಪೂನ್ ಬದಲು ಸ್ಟೀಲ್ ಸ್ಪೂನು, ಸ್ಟೀಲ್ ಫೋರ್ಕು, ಆಮೇಲೆ ವುಡನ್ ಸ್ಪೂನ್ಸು, ಯಾವ್ದಾದ್ರು ಬರ್ಡೇ ಪಾರ್ಟಿಗೆ ಪ್ಲಾಸ್ಟಿಕ್ ಕೊಡೋ ಬದಲು ವುಡನ್ ಕೊಡಿ. ಅದಾದಮೇಲೆ ಸ್ಟ್ರೇನರ್ಸು, ಇದನ್ನಂತೂ ನಾವು ಪ್ರತಿದಿನ ಯೂಸ್ ಮಾಡ್ತೀವಿ, ಅದನ್ನು ನಾವು ಸ್ಟೀಲಿಂದಕ್ಕೆ ರೀಪ್ಲೇಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.